ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ಕಾಂಗ್ರೆಸ್ಸಿಗರು ಇರುವುದೇ ಹಾಗೆ. ಅವರಿಗೆ ಹಿಂದೂಗಳ ಪರಿಸ್ಥಿತಿ, ಹಿಂದೂಗಳ ಶ್ರದ್ಧಾ ಕೇಂದ್ರಗಳಿಗೆ ಏನಾದ್ರೂ ಆಗ್ಲಿ, ಯಾರು ಏನಾದ್ರೂ ಹೇಳಿ, ಅವರು ಮಾತ್ರ ಮುಸ್ಲಿಮರನ್ನ ಓಲೈಕೆ ಮಾಡ್ತಲೇ ಇರಬೇಕು. ಮುಸ್ಲಿಮರು ಉದ್ಧಾರ ಆಗದಿದ್ರೂ ಪರವಾಗಿಲ್ಲ, ಅವರು ಈ ದೇಶದ ಕಾನೂನು ಪಾಲಿಸದಿದ್ರು ಕೂಡ, ಸಂವಿಧಾನಕ್ಕೆ ಗೌರವ ಕೊಡದಿದ್ರು ಕೂಡ, ಒಂದೇ ಮಾತರಂ ಅಂತ ಹೇಳದಿದ್ರೂ ಪರವಾಗಿಲ್ಲ, ಅವರಿಗೆ ಮಾತ್ರ ನೋವಾಗಬಾರ್ದು. ಅವರ ಹುಳುಕುಗಳನ್ನ ಯಾರು ಎತ್ತಿ ತೋರಿಸಬಾರ್ದು. ಇನ್ನು ಒಂದು ಶತಮಾನ ಕಳೆದರೂ ಕೂಡ ಮುಸ್ಲಿಮರು ಕಾಂಗ್ರೆಸ್ಸಿಗೆ ಮಾತ್ರ ವೋಟ್ ಹಾಕ್ತಾ ಇರಬೇಕು. ಇದೊಂದೇ ಕಾಂಗ್ರೆಸ್ಸಿನ ಧೋರಣೆ. ಇದಕ್ಕಾಗಿ ಕಾಂಗ್ರೆಸ್ಸಿಗರು ಯಾವ ಮಟ್ಟಕ್ಕೆ ಬೇಕಾದ್ರೂ ಇಳಿತಾರೆ ನೋಡಿ. ಇದಕ್ಕೆ ಸ್ಪಷ್ಟ ನಿದರ್ಶನ, ದಿಟ್ಟ ಉದಾಹರಣೆ ಅಂದ್ರೆ ತಾಯಿ ಚಾಮುಂಡೇಶ್ವರಿ ಹಾಗೂ ದಸರಾ ಉದ್ಘಾಟನೆ ವಿವಾದ. ಬಾನು ಮುಸ್ತಾಕ್ ಎಂಬ ಮುಸ್ಲಿಂ ಲೇಖಕಿಯಿಂದ ದಸರಾ ಉದ್ಘಾಟನೆ ಮಾಡಿಸೋದಿಕ್ಕೆ ಹೊರಟಿರುವಂತಹ ಕಾಂಗ್ರೆಸ್ಸಿಗರು ಈಗ ತಾಯಿ ಚಾಮುಂಡೇಶ್ವರಿ ಹಿಂದೂಗಳ ಸ್ವತ್ತಲ್ಲ, ಚಾಮುಂಡಿ ಬೆಟ್ಟ ಹಿಂದೂಗಳಿಗೆ ಸೇರಿದ್ದಲ್ಲ ಅಂತ ಪುಂಗಿ ಊದೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಬೆಟ್ಟ ಚಾಮುಂಡಿ ದೇವರು ಎಲ್ಲಾ ಧರ್ಮದವ್ರಿಗಿದೆ, ಹಿಂದೂಗಳ ಆಸ್ತಿ ಏನಲ್ಲ. ಮತ್ತು ನಮ್ಮ ಸರ್ಕಾರ ಎರಡೂ ಸೇರಿ ಇದನ್ನ ನಾಡ ದೇವತೆ ಅಂತ ಕರೆದಿದ್ದಾರೆ. ನಾವು ಕೂಡ ನಮ್ಮ ನಾಡ ದೇವತೆ ಅಂತ ನಾವು ಕರೆದಿದ್ದೀವಿ. ಇದು ಸರ್ಕಾರದ ಆಸ್ತಿ. ಈಗ ಸರ್ಕಾರದ ಆಸ್ತಿ ಎಲ್ಲೂ ಕೂಡ ಹಿಂದೂ ಧರ್ಮದಲ್ಲಿ ಇಲ್ಲ, ರಾಜವಂಶಸ್ಥರಾಗಲಿ ಮೊದಲಿಂದ ಕೂಡ ಇದು ಬರೀ ಹಿಂದೂಗಳು ಮಾತ್ರ ಈ ದೇವಸ್ಥಾನಕ್ಕೆ ಬರಬೇಕು ಅಂತ ಇಲ್ಲ. ಹಿಂದೂ ನಮ್ಮ ಚಾಮುಂಡೇಶ್ವರಿ ಎಲ್ಲಾ ಧರ್ಮದವ್ರಿಗೂ ಕೂಡ ಆಶೀರ್ವಾದ ಮಾಡಲಿಕ್ಕೆ ಇರುವಂತ ಒಂದು ದೇವಿ. ನಾವು ಏನಾದ್ರು ಬರೀ ಹಿಂದೂಗಳು ಮಾತ್ರ ಬರಬೇಕು, ಬೇರೆಯವರು ಏನಾದ್ರು ಬರಬಾರ್ದು ಅಂತ ಹೇಳ್ತಾ ಇದ್ದೀವಿ. ಈಗ ಬೇಕಾದಷ್ಟು ಜನ ಒಂದು ಸಮುದಾಯ ಬೌದ್ಧ ಧರ್ಮಕ್ಕೆ ಸೇರ್ಕೊಂಡಿದ್ದಾರೆ. ಅವ್ರ್ಯಾರು ಬರೋದು ಬೇಡವಾ? ಕೆಲವು ಕ್ರಿಶ್ಚಿಯನ್ಸ್ ಸೇರ್ಕೊಂಡಿದ್ದಾರೆ, ಕೆಲವು ಮುಸಲ್ಮಾನರಾಗಿದ್ದಾರೆ, ಎಲ್ಲರೂ ಬರ್ತಾರೆ. ಈಗ ನಮ್ಮ ನಿಸಾರ್ ಅವರು, ಅವ್ರನ್ನು ಕೂಡ ನಾವು ಇನಾಗ್ರೇಟ್ ಮಾಡಿದ್ದೇವೆ. ಶೋಭಾ ಅವರು ಇದು ನಡೆಯಕ್ ಬಿಡಬಾರ್ದು, ಬೆಟ್ಟಕ್ಕೆ ಹತ್ತಕ್ ಬಿಡಬಾರ್ದು ಅಂತ ಹೆಂಗ್ ಸಾಧ್ಯ? ದಸರಾ ನಮ್ಮ ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ ಅನೇಕ ಪದ್ಧತಿಗಳ ಜೊತೆಲಿ ನಾವು ಆಚರಣೆಯನ್ನು ನಾವು ಮಾಡ್ತಾ ಇದ್ದೇವೆ. ನೀರಿಗೆ, ಸೂರ್ಯಕ್ಕೆ, ದೇವರಿಗೆ, ಯಾವುದೇ ದೇವರಿರ್ಬೋದು. ಈಗ ನಮ್ಮ ಕ್ರಿಶ್ಚಿಯನ್ ಚರ್ಚ್ಗಳಿಗೆ ನಮ್ಮನ್ನ ಬಿಡಲ್ವಾ? ಇಲ್ಲ ಅಂದ್ರೆ ನಮ್ಮ ಮಸೀದಿಗಳಿಗೆ ಬಿಡಲ್ವಾ? ಇಲ್ಲ ನಮ್ಮ ಗೊಮಟೇಶ್ವರನ ಜೈನ್ ಧರ್ಮಕ್ಕೆ ಪೀಠಕ್ಕೆ ನಮ್ಮನ್ನ ಬಿಡಲ್ವಾ? ನಮ್ಗೆಲ್ಲರಿಗೂ ಕೂಡ ಪ್ರವೇಶ ಇದೆ. ಬರೀ ಅವರು ನೀವು ಯಾರು ಬರಬಾರ್ದು ಅಂತ ಯಾರು ಅವ್ರೇನಾದ್ರು ಹೇಳ್ತಾ ಇದ್ದಾರಾ? ನಾಚಿಕೆಯಿಲ್ಲದೆ ಹೇಳಿಕೆಗಳನ್ನ ನೀಡೋದಿಕ್ಕೆ ಆರಂಭಿಸಿದ್ದಾರೆ. ಆ ಮೂಲಕ ಹಿಂದೂಗಳ ಹಬ್ಬವಾದಂತಹ ದಸರಾ, ಹಿಂದೂಗಳ ಆರಾಧ್ಯ ದೇವಿಯಾದಂತಹ ತಾಯಿ ಚಾಮುಂಡೇಶ್ವರಿ ವಿಷಯದಲ್ಲೂ ಕೂಡ ಮುಸ್ಲಿಮರ ಓಲೈಕೆಯನ್ನೇ ಮುಂದೆ ಇಟ್ಕೊಂಡಿದ್ದಾರೆ. ಚಾಮುಂಡಿ ಬೆಟ್ಟ, ತಾಯಿ ಚಾಮುಂಡೇಶ್ವರಿ ನಾಡಿನ ಆದಿದೇವತೆ. ಹಿಂದೂಗಳೇ ಆರಾಧಿಸುವಂತಹ, ಹಿಂದೂಗಳೇ ಪೂಜಿಸುವ, ಹಿಂದೂಗಳೇ ದೀರ್ಘ ದಂಡ ನಮಸ್ಕಾರ ಹಾಕುವಂತಹ ದೇವತೆ ಹಿಂದೂಗಳ ತಾಯಿ ಅಲ್ಲದೆ ಮತ್ಯಾರು? ಚಾಮುಂಡೇಶ್ವರಿ ದೇವಾಲಯನ್ನ ಕಟ್ಸಿದ್ದು ಹಿಂದೂಗಳು, ಪೂಜಿಸ್ತಾ ಇರೋದು ಹಿಂದೂಗಳು. ಪರಿಸ್ಥಿತಿ ಹೀಗಿರುವಾಗ ಅದು ಹಿಂದೂಗಳ ಸ್ವತ್ತಲ್ಲ ಅನ್ನೋದಕ್ಕೆ ಈ ಕಾಂಗ್ರೆಸ್ಸಿಗರ ಬಳಿ ಯಾವ ಸಾಕ್ಷಿ ಇದೆ? ಚಾಮುಂಡಿ ಬೆಟ್ಟವೇನು ಮುಸ್ಲಿಂ ಮೌಲ್ಯ ಸಮಾಧಿ ಅದು, ಅಥವಾ ಮಸೀದಿಯ, ಅಥವಾ ಕ್ರೈಸ್ತರು ಕಟ್ಟಿದ ಚರ್ಚ್ ಏನಾದ್ರೂ ಇದೆಯಾ? ಮುಸ್ಲಿಮರ ಓಟುಗಳು ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಹಿಂದೂಗಳ ಶ್ರದ್ಧಾ ಕೇಂದ್ರವನ್ನ ಮುಸ್ಲಿಮರಿಗೆ ಬಿಟ್ಕೊಡಕ್ಕಾಗುತ್ತಾ ಈ ಕಾಂಗ್ರೆಸ್ಸಿಗರು? ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿ ಕಾಂಗ್ರೆಸ್ನ ಬಹುತೇಕರು ತಾಯಿ ಚಾಮುಂಡೇಶ್ವರಿಗೆ ಕೈ ಮುಗಿದು ಬರ್ತಾರೆ. ತಮಗೆ ಸಂಕಷ್ಟ ಬಂದಾಗಲೆಲ್ಲ ಚಾಮುಂಡಿ ಬೆಟ್ಟಕ್ಕೆ ಓಡಿ ಹೋಗ್ತಾರೆ. ತಾಯಿ ಚಾಮುಂಡಿ ಮೇಲೆ ಕಾಂಗ್ರೆಸ್ಸಿಗರು ಭಕ್ತಿ ಹೊಂದಿದ್ದಾರೆ. ಆದ್ರೂ ಕೂಡ ಇವರು ಮುಸ್ಲಿಮರ ವಿಷಯ ಅಂತ ಬಂದಾಗ ಧರ್ಮ ದ್ರೋಹಿಗಳಾಗಿ ಬದಲಾಗ್ತಾರೆ. ಇದೇ ಕಾರಣಕ್ಕೆ ಕಾಂಗ್ರೆಸ್ಸಿಗರು ಈಗ ಹಿಂದೂಗಳ ನಂಬಿಕೆ, ವಿಶ್ವಾಸವನ್ನೇ ಕಳ್ಕೊಂಡಿದ್ದಾರೆ. ನೋಡಿ ವೀಕ್ಷಕರೇ, ಈ ಕಾಂಗ್ರೆಸ್ಸಿಗರು ತಾಯಿ ಚಾಮುಂಡೇಶ್ವರಿ ದೇವಾಲಯ ಹಿಂದೂಗಳಿಗೆ ಸೇರಿದ್ದಲ್ಲ ಅಂತ ಹೇಗೆ ಹೇಳ್ತಾರೆ ಅಂತ. ಇವರಿಗೆ ಇತಿಹಾಸದ ಗಂಧ ಗಾಳಿ ಅದು ಗೊತ್ತಿದೆಯಾ? ಇತಿಹಾಸ ಗೊತ್ತಿಲ್ಲದೆ ಇರುವಂಥ, ಗೊತ್ತಿದ್ರೂ ನಾಟಕ ಮಾಡುವಂಥ ಈ ಕಾಂಗ್ರೆಸ್ಸಿಗೆ ತಾಯಿ ಚಾಮುಂಡೇಶ್ವರಿ ಇತಿಹಾಸವನ್ನ ನಾನು ಹೇಳ್ತೀನಿ.
ಚಾಮುಂಡಿ ಬೆಟ್ಟದಲ್ಲಿ 12ನೇ ಶತಮಾನದಲ್ಲಿ ಹೊಯ್ಸಳರು ಚಾಮುಂಡೇಶ್ವರಿ ದೇವಾಲಯವನ್ನ ನಿರ್ಮಿಸಿದ್ರು. ಈಗಂತ ಇತಿಹಾಸ ಹೇಳುತ್ತೆ. ಇದಾದ ನಂತರ ವಿಜಯನಗರದ ಅರಸರು ಚಾಮುಂಡೇಶ್ವರಿ ದೇವಾಲಯವನ್ನ ಅಭಿವೃದ್ಧಿ ಮಾಡಿದ್ರು. ಇನ್ನು 1799ರಲ್ಲಿ ಅಧಿಕಾರಕ್ಕೆ ಬಂದಂತಹ ಮೈಸೂರು ಅರಸರು ತಾಯಿ ಚಾಮುಂಡೇಶ್ವರಿ ದೇವಾಲಯವನ್ನ ಜೀರ್ಣೋದ್ಧಾರ ಮಾಡಿದ್ರು. ಅದನ್ನ ದೊಡ್ಡದಾಗಿ ನಿರ್ಮಾಣ ಮಾಡಿದ್ರು. ಮೈಸೂರಿನ ಯದುವಂಶದ ಆದಿದೇವತೆಯಾಗಿ, ನಂತರ ನಾಡಿನ ದೇವತೆಯಾಗಿ, ಹಿಂದೂಗಳ ಆರಾಧ್ಯ ದೈವವಾಗಿ ತಾಯಿ ಚಾಮುಂಡೇಶ್ವರಿ ಶ್ರೀರಕ್ಷಿಯಾಗಿ ನಿಂತಿದ್ದಾರೆ. ಹೀಗಿದ್ರು ಕಾಂಗ್ರೆಸ್ಸಿಗರು ಮಾತ್ರ ಈ ದೇವಾಲಯ ಹಿಂದೂಗಳಿಗೆ ಸೇರಿದ್ದಲ್ಲ ಅಂತ ಹೇಳ್ತಿರೋದು ನಾಚಿಕೆಗೇಡಿನ ಸಂಗತಿ. ತಾಯಿ ಚಾಮುಂಡೇಶ್ವರಿ ದೇವಾಲಯ ಹಿಂದೂ ಧರ್ಮದ ಶೈಲಿಯಲ್ಲೇ ನಿರ್ಮಿಸಲಾಗಿದೆ. ಇದು ಹಿಂದೂಗಳ ಆರಾಧ್ಯ ದೈವ ಅನ್ನೋದಕ್ಕೆ ಸಾವಿರಾರು ನಿದರ್ಶನಗಳಿದೆ. ಗರ್ಭಗುಡಿಯಲ್ಲಿ ಮಹಿಷಾಮರ್ದಿನಿಯಾದ ಚಾಮುಂಡೇಶ್ವರಿಯ ವಿಗ್ರಹವು ವಿರಾಜಮಾನವಾಗಿದೆ. 8 ಭುಜಗಳನ್ನು ಹೊಂದಿರುವಂತಹ ಚಾಮುಂಡೇಶ್ವರಿ ಇಲ್ಲಿ ಆಸೀನರಾಗಿದ್ದಾರೆ. ಈ ವಿಗ್ರಹ ಬಹಳಷ್ಟು ಪುರಾತನವಾದದ್ದು. ಈ ಶಿಲಾಮೂರ್ತಿಯನ್ನ ಮಾರ್ಕಾಂಡೇಯ ಋಷಿಗಳು ಸ್ಥಾಪಿಸಿದ್ದಾರೆ ಅಂತ ಸ್ಥಳ ಪುರಾಣ ಹೇಳ್ತದೆ. 1827ರಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ 1000 ವರ್ಷಕ್ಕೂ ಹಿಂದಿನ ಹಿನ್ನೆಲೆ ಇರುವಂತಹ ದೇವಸ್ಥಾನದ ಜೀರ್ಣೋದ್ಧಾರ ಮಾಡಿ ಮಹಾದ್ವಾರದ ಮೇಲೆ ಈ ದೊಡ್ಡ ಗೋಪುರ ಕಟ್ಟಿಸಿದ್ರು. ಸಿಂಹ ವಾಹನವೊಂದನ್ನ ಮರದಲ್ಲಿ ನಿರ್ಮಿಸಿ ಕೊಡುಗೆ ನೀಡಿದ್ರು. ಸಿಂಹ ವಾಹನವನ್ನ ರಥೋತ್ಸವ ಸಂದರ್ಭದಲ್ಲಿ ಬಳಸಲಾಗ್ತಾ ಇತ್ತು. ಅದರಲ್ಲಿ ದೇವಿಯ ಉತ್ಸವ ಮೂರ್ತಿಯನ್ನ ಇಟ್ಟು ರಥವನ್ನ ಎಳೆಲಾಗ್ತದೆ. ದ್ವಾರದ ಮೇಲ್ಭಾಗದಲ್ಲಿ ಸಣ್ಣದೊಂದು ಗಣಪತಿಯ ವಿಗ್ರಹ ನೋಡಬಹುದು. ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನ ಚೌಕಾಕೃತಿಯಲ್ಲಿ ನಿರ್ಮಾಣ ಆಗಿದೆ. ದ್ರಾವಿಡ ಶೈಲಿಯಲ್ಲಿ ಕಟ್ಟಲಾಗಿರುವಂತಹ ದೇವಸ್ಥಾನ ಹೆಬ್ಬಾಗಿಲು, ಪ್ರವೇಶ ದ್ವಾರ, ನವರಂಗ, ಅಂತರಾಳ, ಗರ್ಭಗೃಹ ಹಾಗೆ ಪ್ರಕಾರಗಳನ್ನು ಹೊಂದಿದೆ. ಮಹದ್ವಾರದ ಮೇಲೆ ಸುಂದರವಾದ ಗೋಪುರ ಹಾಗೆ ಗರ್ಭಗುಡಿಯ ಮೇಲೆ ವಿಮಾನ ಶಿಖರಗಳಿವೆ. 7 ಅಂತಸ್ತುಗಳ ಗೋಪುರ 19ನೇ ಶತಮಾನದಲ್ಲಿ ನಿರ್ಮಿತ ಆಗಿದೆ. ಪಿರಮಿಡ್ ಆಕಾರದಲ್ಲಿ ದ್ರಾವಿಡ ಶೈಲಿಯಲ್ಲಿ ನಿರ್ಮಿತ ಆಗಿದೆ. ಶಿಖರದ ಮೇಲೆ 7 ಚಿನ್ನ ಲೇಪಿತ ಕಲಶಗಳಿವೆ. ಈಗ ಹೇಳಿ ಕಾಂಗ್ರೆಸ್ಸಿಗರೇ, ಇದೆಲ್ಲವನ್ನ ನೋಡಿದ್ರೆ ನಿಮಗೆ ಚಾಮುಂಡೇಶ್ವರಿ ದೇವಾಲಯ ಹಿಂದೂಗಳ ದೇವಾಲಯ ಅನಿಸ್ತದ ಅಥವಾ ಮುಸ್ಲಿಮರು ಕ್ರಿಶ್ಚಿಯನ್ನರ ಆರಾಧ್ಯ ಸ್ಥಳ ಅನಿಸ್ತದ? ಹೌದು, ತಾಯಿ ಚಾಮುಂಡೇಶ್ವರಿಯನ್ನ ಬೇರೆ ಬೇರೆ ಧರ್ಮದವರು ಆರಾಧಿಸ್ತಾರೆ. ಬೇರೆ ಬೇರೆ ಧರ್ಮದವರು ಬಂದು ನಮಸ್ಕಾರ ಮಾಡಿ ಹೋಗ್ತಾರೆ. ಯಾಕಂದ್ರೆ ತಾಯಿ ಚಾಮುಂಡೇಶ್ವರಿಯ ಮಹಿಮೆಯೇ ಅಂಥದ್ದು. ಹೀಗೆ ಬಂದು ಕೈ ಮುಗಿದು ಹೋದ್ರು ಅಂತ ಚಾಮುಂಡೇಶ್ವರಿ ಅಲ್ಪಸಂಖ್ಯಾತರ ದೇವತೆಯಾಗಿ ಬಿಡ್ತಾರಾ? ಹೀಗೆ ಯಾರೋ ಮುಸ್ಲಿಮರು ಕ್ರೈಸ್ತರು ಬಂದು ನಮಸ್ಕಾರ ಮಾಡಿ ಹೋದ್ರು ಅಂತ ಮುಂದೊಂದು ದಿನ ದೇವಾಲಯವನ್ನ ಅವರ ಸುಪರ್ದಿಗೆ ನೀಡಕ್ಕಾಗತ್ತಾ ಈ ಕಾಂಗ್ರೆಸ್ ಸರ್ಕಾರಕ್ಕೆ? ಅಲ್ಪಸಂಖ್ಯಾತರು, ಅದರಲ್ಲೂ ಮುಸ್ಲಿಮರ ಮತಗಳು ಬೇಕು ಅಂತ ಮುಂದೊಂದು ದಿನ ಚಾಮುಂಡೇಶ್ವರಿ ದೇವಾಲಯಕ್ಕೆ ಹಿಂದೂಗಳಿಗೆ ಪ್ರವೇಶ ನಿರಾಕರಿಸಿದ್ರು ಆಶ್ಚರ್ಯ ಇಲ್ಲ ಇವರು. ಯಾಕಂದ್ರೆ ಕಾಂಗ್ರೆಸ್ಸಿಗರು ಆಡೋ ಮಾತುಗಳು ಹಾಗೆ ಇದೆ. ಕನ್ನಡವನ್ನ ತಾಯಿ ಅಂತ ಒಪ್ಕೊಳ್ಳಿಕ್ಕೆ ಆಗದಂಥ ಕನ್ನಡದ ಧ್ವಜದಲ್ಲೂ ಅರಶಿನ ಕುಂಕುಮ ಇದೆ, ಇದನ್ನ ಒಪ್ಪಿಕೊಳ್ಳಿಕ್ಕೆ ನಂಗೆ ಆಗ್ತಾ ಇಲ್ಲ ಅಂತ ಬಾನು ಮುಸ್ತಕ್ ಅವರು ಹೇಳ್ಕೊಂಡಿದ್ದಾರೆ. ಈ ಮುಸ್ಲಿಮರು ಎಷ್ಟೇ ಓದ್ಕೊಂಡಿರ್ಲಿ, ಸಾಹಿತ್ಯ ಕೃಷಿ ಮಾಡಿರ್ಲಿ, ಕೊನೆಗೆ ಅವರ ತಲೆಯಲ್ಲಿ ಧರ್ಮಾಂಧತೆ ಇರುತ್ತೆ. ಧರ್ಮ ಅಂತ ಬಂದಾಗ ಅವರು ಈ ದೇಶದ ಸಂವಿಧಾನವನ್ನ ಗೌರವಿಸಲ್ಲ, ಹಿಂದೂ ಧರ್ಮದ ಭಾವನೆಗಳನ್ನ ಗೌರವಿಸಲ್ಲ. ಇವರಿಗೆ ಒಂದೇ ಮಾತ್ರ ಅನ್ನೋದಿಕ್ಕೂ ಮನಸ್ಸು ಒಪ್ಪೋದಿಲ್ಲ. ಇಂಥ ಧರ್ಮಾಂಧತೆಯನ್ನೇ ತುಂಬಿಕೊಂಡಿರುವಂತಹ ಬಾನು ಮುಸ್ತಕ್ ಅವರು ತಾಯಿ ಚಾಮುಂಡೇಶ್ವರಿಯನ್ನ ಹೇಗೊಪ್ತಾರೆ? ತಾಯಿ ಭುವನೇಶ್ವರಿಯನ್ನ ಒಪ್ಪದವರು, ಕನ್ನಡದ ಧ್ವಜವನ್ನ ಒಪ್ಪದವರಿಗೆ ಹಿಂದೂಗಳ ಆರಾಧ್ಯ ದೇವತೆಯಾದಂಥ ತಾಯಿ ಚಾಮುಂಡೇಶ್ವರಿ ಮೇಲೆ ಹೇಗೆ ಭಕ್ತಿ ಬರೋದಕ್ಕೆ ಸಾಧ್ಯ ಹೇಳಿ? ಭಕ್ತಿ ಗೌರವ ಇಲ್ಲ ಅಂದಮೇಲೆ ಇವರಿಂದ ಯಾಕೆ ದಸರಾ ಉದ್ಘಾಟನೆ ಆಗ್ಬೇಕು? ಇಂಥ ಹಿನ್ನೆಲೆ ಇರೋ ಮುಸ್ಲಿಂ ಸಾಹಿತ್ಯನ ಹಿಂದೂಗಳ ಹಬ್ಬದ ಉದ್ಘಾಟನೆಗೆ ಆಹ್ವಾನಿಸುತ್ತೆ ಅಂತಂದ್ರೆ ಈ ಕಾಂಗ್ರೆಸ್ಸಿಗರ ಮುಸ್ಲಿಂ ಓಲೈಕೆ ಎಷ್ಟರ ಮಟ್ಟಿಗೆ ಇರ್ಬೇಕು ನೋಡ್ರಿ. ಕೇಂದ್ರದಲ್ಲೇ ಇರ್ಲಿ, ರಾಜ್ಯದಲ್ಲೇ ಇರ್ಲಿ, ಕಾಂಗ್ರೆಸ್ ಆಡಳಿತಕ್ಕೆ ಬಂದಾಗಲೆಲ್ಲ ಹಿಂದೂಗಳ ಕಡೆಗಣನೆ ಆಗ್ತಲೇ ಇರುತ್ತೆ. ಅದರಲ್ಲೂ ಕರ್ನಾಟಕದಲ್ಲಂತೂ 2 ವರ್ಷದಿಂದ ಹಿಂದೂಗಳ ಭಾವನೆಗಳಿಗೆ ಬೆಲೆ ಇಲ್ಲದಂತಾಗಿದೆ. ಯಾವನೋ ಸಾಬ ವಿಡಿಯೋ ಮಾಡಿದ ಅಂತ, ಬಾಯಿಗೆ ಬಂದ ಹಾಗೆ ಬೊಗಳಿದ ಅಂತ ಧರ್ಮಸ್ಥಳ ಪ್ರಕರಣದ ತನಿಖೆಗಾಗಿ ರಾಜ್ಯ ಸರ್ಕಾರ ಏಕಾಏಕಿ SIT ರಚಿಸಿತು.
ಯಾವಾಗ ಸಮೀರ ಹೇಳಿದ್ದೆಲ್ಲವೂ ಸುಳ್ಳು, ಹೋರಾಟಗಾರರು ಮಾಡಿದ್ದು ಸಂಚು ಅನ್ನೋದು ಗೊತ್ತಾಗ್ತಿದೆಯೋ ಆಗ ಸರ್ಕಾರ ತಿಪ್ಪೆ ಸಾರಿಸೋದಕ್ಕೆ ಶುರು ಮಾಡ್ತು. ಅಷ್ಟೇ ಯಾಕೆ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಸರ್ಕಾರಿ ಗುತ್ತಿಗೆಯಲ್ಲೂ ಮುಸ್ಲಿಮರಿಗೆ 4% ಮೀಸಲಾತಿ ನೀಡಿತು. ಹಿಂದೂಗಳ ಧರ್ಮಸ್ಥಳ ಪ್ರಕರಣದಲ್ಲಿ ಚೀಮಾರಿ ಹಾಕಿಸ್ಕೊಂಡಂತ ಸರ್ಕಾರ ಈಗ ದಸರಾ ಉದ್ಘಾಟನೆಯ ಜವಾಬ್ದಾರಿಯನ್ನ ಬಾನು ಮುಸ್ತಾಕ್ ಅವರಿಗೆ ನೀಡೋ ಮೂಲಕ ಮತ್ತೆ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತಂದಿದೆ. ಹಿಂದೂಗಳನ್ನ ಅವಮಾನ ಮಾಡಿ ಮುಸ್ಲಿಮರ ಓಲೈಕೆಯಲ್ಲಿ ಮೈ ಮರೆತು ಬಿಟ್ಟಿದೆ. ಇನ್ನು ಹಿಂದೂಗಳಾದ ನಾವು ಸರ್ಕಾರದ ಈ ಹುಚ್ಚಾಟವನ್ನ ನೋಡ್ಕೊಂಡು ಸುಮ್ಮನಿದ್ದೇವೆ. ಬಾನು ಮುಸ್ತಾಕ್ ಬಗ್ಗೆ 4 ಪೋಸ್ಟ್ ಹಾಕಿ ಬೆಚ್ಚಗೆ ಮಲ್ಕೊಂಡಿದ್ದೇವೆ. ಇದ್ರ ಜೊತೆಗೆ ನಾವು ಇತಿಹಾಸವನ್ನ ಮರ್ತು ಬಿಟ್ಟಿದ್ದೀವಿ. ಹಿಂದೂಗಳು ಸುಮ್ಮನಿದ್ದಾರೆ ಅಂತಾನೆ ಮೊಹಮ್ಮದ್ ಗಜ್ನಿ 17 ಬಾರಿ ದೇಶದ ದೇವಾಲಯವನ್ನ ಕೊಳ್ಳೆ ಹೊಡೆದಿದ್ದು. ಮುಂದೆ ಮಹಮ್ಮದ್ ಗೋರಿ ಬಂದು ಹಿಂದೂಗಳ ಮೇಲೆ ದೌರ್ಜನ್ಯ ಎಸಗಿದ್ದು. ಮೊಘಲರು ಕೂಡ ಹಿಂದೂಗಳನ್ನ ಮತಾಂತರ ಮಾಡಿದ್ರು, ದೇವಾಲಯಗಳನ್ನ ಕೆಡವಿದ್ರು, ಚಿನ್ನವನ್ನ ಲೂಟಿ ಮಾಡಿದ್ರು. ಟಿಪ್ಪು ಸುಲ್ತಾನ ಕೂಡ ಇದನ್ನೇ ಮಾಡಿದ. ಹೀಗೆ ಹಿಂದೂಗಳ ಮೇಲೆ ದಾಳಿ ಮಾಡಿದವರನ್ನೇ ಕಾಂಗ್ರೆಸ್ ಆರಾಧನೆ ಮಾಡುತ್ತೆ, ಟಿಪ್ಪುವಿನ ಜಯಂತಿ ಮಾಡುತ್ತೆ. ಈಗ ಕನ್ನಡ ತಾಯಿ ಭುವನೇಶ್ವರಿಗೆ ಅವಮಾನ ಮಾಡಿದಾಕೆಯನ್ನ ದಸರಾ ಉದ್ಘಾಟನೆಗೆ ಕರೆದುಬಿಟ್ಟು ಗೌರವ ನೀಡ್ತಾ ಉಂಟು. ಅಲ್ಲಿಗೆ ಕಾಂಗ್ರೆಸ್ನ ಆದ್ಯತೆ ಏನು ಅನ್ನೋದು ಗೊತ್ತಾಗಿದೆ. ಇಷ್ಟಾದ್ರೂ ಹಿಂದೂಗಳು ಎಚ್ಚೆತ್ಕೊಳ್ಳದಿದ್ರೆ, ಈ ಕಾಂಗ್ರೆಸ್ಸಿಗೆ ಸರಿಯಾದ ಪಾಠ ಕಲಿಸದೆ ಹೋದ್ರೆ, ಸರ್ಕಾರದ ನಡೆಯನ್ನ ಖಂಡಿಸದೆ ಹೋದ್ರೆ ಮುಂದೊಂದು ದಿನ ನಮ್ಮನ್ನ ದೇವಸ್ಥಾನದ ಒಳಗೂ ಬಿಡೋದಿಲ್ಲ. ಎಚ್ಚರ ಹಿಂದೂಗಳೇ, ಎಚ್ಚರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.